ದಶಕಗಳ ಮುನಿಸು ಮರೆತು ಒಂದಾದ್ರ ನಾಯಕರು. ಡಿಕೆಶಿ ವಿರುದ್ಧ ಪ್ರತ್ಯಸ್ತ್ರ ಹೂಡಿದ ಸಿದ್ದರಾಮಯ್ಯ. ಅವತ್ತು ಜನತಾ ದಳದಿಂದ ಹೊರಬಂದಿದ್ದ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿದ್ದರು. ದೇವೇಗೌಡರೊಟ್ಟಿಗಿನ ಮುನಿಸು ಅವರನ್ನ ನಿಜಕ್ಕೂ ಅಂದು ಅತಂತ್ರರನ್ನಾಗಿಸಿತ್ತು. ಮುಂದೇನು ಅನ್ನೋ ಪ್ರಶ್ನೆಗೆ ಅವತ್ತಿದ್ದ ಏಕೈಕ ಆಯ್ಕೆ ಅದು ಕಾಂಗ್ರೆಸ್. ಆದರೆ ಅದ್ಯಾಕೋ ಕಾಂಗ್ರೆಸ್ ಸೇರೋ ಸಿದ್ದರಾಮಯ್ಯರ ದಾರಿಗೆ ಅಡ್ಡಗಾಲು ಹಾಕಿದವರು ಬಿಕೆ ಹರಿಪ್ರಸಾದ್. ಆದರೆ ಅದರಿಂದೇನು ದೊಡ್ಡ ಸಮಸ್ಯೆ ಆಗದಿದ್ರು ಸಿದ್ದು ಬಿಕೆ ನಡುವಿನ ಶೀತಲ ಸಮರ 2 ದಶಕಗಳಿಂದಲೂ ಸಾಗುತ್ತಲೇ ಇತ್ತು. ಆದ್ರೀಗ ಆ ವೈಮನಸ್ಸು ಮರೆತಂತೆ ಕಾಣುವ ಘಟನೆ ನಡೆದಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ನ ಪ್ರಭಾವಿ ಹಿರಿಯ ರಾಜಕಾರಣಿ ಬಿಕೆ ಹರಿಪ್ರಸಾದ್ ನಿವಾಸದಲ್ಲಿ ಪ್ರತ್ಯಕ್ಷವಾಗಿದ್ದು, ಅಧಿಕಾರ ಹಸ್ತಾಂತರ ಕೂಗಿನ ನಡುವೆ ಕುತೂಹಲದ ಭೇಟಿ. ಸೋನಿಯಾ ಆಪ್ತ ಬಳಗವನ್ನೇ ಕಬ್ಜಾ ಮಾಡಿಕೊಂಡ ಸಿಎಂ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷ ಕಳೆದಿದೆ. ಕಾಂಗ್ರೆಸ್ನ ಒಳಮನೆ ಗಣಿತದಂತೆ 6 ತಿಂಗಳಿಗೆ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಖಾಲಿ ಮಾಡಬೇಕಿದೆ. ಆದ್ರೆ ಈಗಾಗಲೇ ದೇವರಾಜು ಅರಸು ದಾಖಲೆ ಮುರಿತೀನಿ ಅನ್ನೋ ದಾಳ ಉರುಳಿಸಿರೋ ಸಿಎಂ ಮುಂದಿನ ವರ್ಷದ ಏಪ್ರಿಲ್ವರೆಗೂ ಹುದ್ದೆ ಬಿಡೋ ಮಾತೇ ಇಲ್ಲ ಅನ್ನೋ ಶರ ಬರೆದಿದ್ದಾರೆ. ಬಟ್ ಕಾಲ ಯಾವಾಗ ಹೇಗೆ ಬದಲಾಗುತ್ತೋ ಗೊತ್ತಿಲ್ಲ. ಸೇಫ್ಟಿಗೆ ಇರ್ಲಿ ಅನ್ನೋ ಲೆಕ್ಕದಲ್ಲೀಗ ಸಿದ್ದು ಬಿಕೆ ಹರಿಪ್ರಸಾದ್ರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಸೋನಿಯಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಬಿಕೆಯನ್ನೇ ಬುಟ್ಟಿಗೆ ಹಾಕಿಕೊಂಡ್ರೆ ನಾಳೆ ಕೌಂಟರ್ ಕೊಡಬಹುದು ಅನ್ನೋ ಲೆಕ್ಕವ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ತೇಲ್ತಾ ಇದೆ. ಹರಿಪ್ರಸಾದ್ಗೆ ದೊಡ್ಡ ಆಫರ್ ಕೊಟ್ಟು ಬಿಟ್ಟ ಸಿಎಂ. ಮುಂದಿನ ತಿಂಗಳು ಸಿದ್ದು ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನೋ ಗುಸುಗುಸು ನಡೆದಿದೆ. ಹಾಲಿ 10ಕ್ಕೂ ಹೆಚ್ಚು ಹಿರಿಯ ಸಚಿವರನ್ನ ಕೈಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡೋ ಪ್ಲಾನಿಂಗ್ ನಡೆದಿದೆ. ಇತ್ತ ದಕ್ಷಿಣ ಕನ್ನಡದಲ್ಲಿ ಹೊತ್ತಿರುವ ಕೋಮು ಬೆಂಕಿ ಯಾಕೋ ಶಮನವಾದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಹಾಲಿ ಗೃಹ ಸಚಿವ ಪರಮೇಶ್ವರ್ ಮೇಲೆ ತೂಗುಗತಿ ನೇತಾಡ್ತಿದೆ. ಈ ಹುದ್ದೆಯನ್ನೇ ಬಿಕೆಗೆ ಕರುಣಿಸೋ ಇರಾದೆ ಸಿಎಂ ಮನಸ್ಸಲ್ಲಿದೆ ಎನ್ನಲಾಗ್ತಿದೆ. ಈ ಮೂಲಕ ಪಕ್ಷದಲ್ಲಿರೋ ತಮ್ಮ ವಿರೋಧಿ ಬಣವನ್ನೇ ಕೈವಶ ಮಾಡಿಕೊಳ್ಳೋ ದೊಡ್ಡ ರಾಜಕೀಯ ಸಿದ್ದರಾಮಯ್ಯರದ್ದು ಎನ್ನಲಾಗ್ತಿದೆ. ಮಂಗಳೂರಿಗೆ ಹೋಗಿ ಬರುವಂತೆ ಮನವಿ ಮಾಡಿದ್ದೇನೆ. ಮಂಗಳೂರು ಬೆಂಕಿ ನಂದಿಸುವ ಹೊಣೆಯನ್ನೀಗ ಮೂಲತಃ ಕರಾವಳಿಯವರೇ ಆದ ಬಿಕೆ ಹರಿಪ್ರಸಾದ್ಗೆ ಸಿಎಂ ವಹಿಸಿದ್ದಾರೆ. ಈ ಮೂಲಕ ಕ್ಯಾಬಿನೆಟ್ ಎಂಟ್ರಿಗೂ ಮುನ್ನವೇ ಬಿಕೆ ಹರಿಪ್ರಸಾದ್ಗೆ ಸಿದ್ದರಾಮಯ್ಯ ದೊಡ್ಡ ಟಾಸ್ಕ್ ಅನ್ನು ನೀಡಿದ್ದಾರೆ. ಒಟ್ನಲ್ಲಿ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಅನ್ನೋ ಬೀಸೋ ದೊಣ್ಣೆಯಿಂದ ಪಾರಾಗಲು ಅಗತ್ಯ ವೇದಿಕೆ ಸಜ್ಜು ಮಾಡಿಕೊಳ್ತಿದ್ದಾರೆ. 2 ದಶಕಗಳ ಮುನಿಸನ್ನ ಮರೆತು ಬಿಕೆ ಹರಿಪ್ರಸಾದ್ ಮನೆಗೆ ಹೋಗೋ ಮೂಲಕ ಎದುರಾಳಿಗಳಿಗೆ ದೊಡ್ಡ ಚೆಕ್ ಮೇಟ್ ಇಟ್ಟಿದ್ದಾರೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.